ಬೇಡವಾ ಅಂತ ಹೇಳ್ತೀನಿ, ಏನಂತೀರಾ? ಸರಿ. ಸೊ ಕ್ವೆಶ್ಚನ್ ನಂಬರ್ 1, ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಬೈಕ್ ನಲ್ಲಿ ಊರೂರು ಸುತ್ತಿದ್ದೀರಾ? ಹೌದು ಅಂತಾದ್ರೆ 50 ಪಾಯಿಂಟ್ಸ್. ಓ, ಎಷ್ಟೊಂದ್ಸಲ ಸುತ್ತಾಡಿದೀವಿ ಅಲ್ವಾ ಮಾವ? ಹೌದೌದು. ಏ ಇದೆಲ್ಲ ಯಾಕೆ ಬೇಕು ಬರು, ಬಿಡು ಬಿಡು, ಬಾ ಹೋಗುಮ. ಏ ಮಾವ, ಜೀವನದಲ್ಲಿ ಜೋಶ್ ಅನ್ನೋದು ಇಲ್ಲ ನಿನ್ಗೆ. ಗರ್ಲ್ಸ್, ನೀವು ಬರ್ಕೊಳ್ಳಿ 50 ಪಾಯಿಂಟ್ಸ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಾಲ್ ಹೇಳ್ಕೊಂಡು ತಮಾಷೆ ಮಾಡ್ತೀರಾ? ಹಾಗಾದ್ರೆ 60 ಪಾಯಿಂಟ್ಸ್. ಏ ಇದೆಲ್ಲ ಒಂದು ಪರೀಕ್ಷೆನಾ? ಮಾಡಕ್ ಕ್ಯಾಮೆ ಇಲ್ಲ. ಗರ್ಲ್ಸ್, ಹೌದು ಹೌದು. ಹಾಗಿದ್ರೆ 60 ಪಾಯಿಂಟ್. ನೀವು ನಿಮ್ಮ ಪಾರ್ಟ್ನರಿಗೋಸ್ಕರ ಜಗಳ ಮಾಡಿದಿರಾ? ಹೌದು ಅಂದ್ರೆ 25 ಪಾಯಿಂಟ್ಸ್. ಯವ್ವಾ, ಜಗಳನ ನಾ ಮಾಡಕ್ಕಿಲ್ಲಪ್ಪ. ನಾನ್ ಮಾಡ್ತೀನಿ. ನನ್ ಮಾವನ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಜಗಳ ಮಾಡಿದ್ದೆ. ನನ್ ಮಾವನ್ಗೆ ನನ್ ಮುಂದೆನೆ ಕೆಟ್ಟದಾಗ ಮಾತಾಡ್ತೀರೋ ಬಿಕ್ನಾಸಿ ನಾಯಿ. ಅದಕ್ಕೋಸ್ಕರ 25 ಪಾಯಿಂಟ್ಸ್. ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಅಡ್ಡ ಹೆಸರು ಇಟ್ಟಿದ್ದೀರಾ? ಹೌದು ಅಂತಂದ್ರೆ 50 ಪಾಯಿಂಟ್ಸ್. ಓ, ಇಟ್ಟಿದೀವಲ್ವಾ ಅಲ್ವಾ ಮಾವ? ಅಟೇಸ್ರ ಯಾವ್ದು ಬಾರು? ಏ ಹೋಗ್ ಮಾವ, ನೀನ್ ಆ ಹೆಸರಲ್ಲಿ ನನ್ನ ಎಲ್ಲರ ಮುಂದೆ ಕರೆಯಲ್ಲ, ಬರೀ ರೂಮಲ್ಲಿ ಮಾತ್ರ ಕರೆಯೋದು. ಏನಂತ? ಮ್ಯಾಮ್. ಓ ಅದಾ? ಅಣ್ಣ, ಹಂಗಿದ್ರೆ ಅದ್ಗೆ ನಿನ್ನ ಏನಂತ ಕರೀತಾಳೆ? ಏ ಸ್ಟೂಡೆಂಟು. ಸ್ಟೂಡೆಂಟ್ ಅಲ್ಲ, ಸ್ಟೂಡೆಂಟ್. ಹಾಗಿದ್ರೆ 50 ಪಾಯಿಂಟ್ಸ್ ಬರ್ಕೊಳ್ಳ. ಬರ್ಕೋ ಬರ್ಕೋ. ಇವಾಗ ಲಾಸ್ಟ್ ಕ್ವೆಶ್ಚನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಎಂತ ಸಂದರ್ಭ ಬಂದ್ರೂ ಯಾವತ್ತಿಗೂ ಅವ್ರನ್ನ ಬಿಟ್ಟು ಹೋಗಲ್ಲ ಅನ್ನೋ ಮಾತು ಕೊಟ್ಟಿದ್ದೀರಾ? ನೀನ್ ತಂಗಿರ್ ಮದ್ವೆ ಆಗೋವರೆಗೂ ನಾನು ನಿನ್ ಜೊತೆನೆ ನಿಮ್ ಮನೆಯಲ್ಲೇ ಇರ್ತೀನಿ. ಹೇಳಿ ಬೇಗ, ಬರ್ಕೋಬೇಕಲ್ಲ. ಓ, ಮಾತ್ ಕೊಟ್ಟಾಗಿದೆಯಲ್ಲ, ನಾನು ನನ್ನ ಮಾವನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ.